ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜವಾಬ್ದಾರಿಗಳ ಹೊರೆ ಹೊತ್ತವನಿಗೆ ತೊಂದರೆಗಳ ಬರೆ ಬೀಳುವುದು ಸಹಜ. ಗೆಲುವಿನ ಶಿಖರ ಏರಬೇಕೇ ಹೊರತು ತೊಂದರೆಗಳಿಗೆ ಹೆದರಿ ಸೋಲು ಒಪ್ಪಿಕೊಳ್ಳಬಾರದು. ಸಿಂಹ ರಾಶಿಗೆ 18 ವರ್ಷಗಳ ನಂತರ ಕೇತುಗ್ರಹ ಗೋಚಾರ ಮಾಡಿದೆ. ಸಪ್ತಮ ಭಾವದಲ್ಲಿ ರಾಹುಗ್ರಹ ಗೋಚಾರ ಮಾಡಿದೆ. ಮೇ 18, 2025ರಿಂದ ಡಿಸೆಂಬರ್ 6, 2026ರವರೆಗೂ ರಾಹು ಕೇತು ಗ್ರಹಗಳು ನಿಮ್ಮ ಪ್ರಥಮ ಹಾಗೂ ಸಪ್ತಮ ಭಾವದಲ್ಲಿಯೇ ಸ್ಥಿತವಾಗಿರುತ್ತದೆ. ರಾಹು ಆಲಸ್ಯ ಗ್ರಹ, ಕೇತು ಎನರ್ಜಿಟಿಕ್ ಗ್ರಹ. ರಾಹು ಅಂಧಕಾರ, ಭ್ರಮೆಯ ಗ್ರಹ, ಕೇತು ಸಾಕ್ಷಾತ್ಕಾರದ ಗ್ರಹವಾಗಿದೆ. ರಾಹು ಗ್ರಹ ಅಟ್ಯಾಚ್ಮೆಂಟ್ ಗ್ರಹ, ಕೇತು ಗ್ರಹ ಡಿಟ್ಯಾಚ್ಮೆಂಟ್ ಗ್ರಹ. ರಾಹು 18 ತಿಂಗಳು ನಿಮ್ಮ ಸಪ್ತಮ ಭಾವದಲ್ಲಿ, ಕೇತು ಗ್ರಹ ನಿಮ್ಮ ರಾಶಿಯಲ್ಲಿ ಗೋಚಾರ ಮಾಡಲಿದೆ. ಮೊದಲಿಗೆ ರಾಹು ಗ್ರಹದ ಗೋಚಾರದ ಬಗ್ಗೆ ನೋಡೋಣ. ರಾಹು ಅಂದರೆ ಭಯ, ಆತಂಕ, ಅನುಮಾನದ ಗ್ರಹವಾಗಿರುವುದರಿಂದ ನಿಮ್ಮ ಸಪ್ತಮ ಭಾವದಲ್ಲಿ ರಾಹು ಗ್ರಹದ ಗೋಚಾರ ನಿಮ್ಮ ವೈವಾಹಿಕ ಜೀವನದಲ್ಲಿ ಅನುಮಾನಗಳನ್ನು, ಜಗಳಗಳನ್ನು, ವೈಮನಸ್ಸುಗಳನ್ನು ಕೊಡಲಿದೆ. ಪತಿ ಪತ್ನಿಯ ಮಧ್ಯೆ ಯಾವುದೇ ಅನುಮಾನಗಳಿದ್ದರೂ, ಭಿನ್ನಾಭಿಪ್ರಾಯಗಳಿದ್ದರೂ ಇಬ್ಬರು ಕುಳಿತುಕೊಂಡು ನೇರವಾಗಿ ಮಾತನಾಡಿ ಕ್ಲಿಯರ್ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಪತಿ ಪತ್ನಿಯ ನಡುವೆ ದೊಡ್ಡ ಜಗಳಗಳು ಆಗುವಂತಹ ಸಾಧ್ಯತೆಗಳನ್ನು ರಾಹುಗ್ರಹ ಸೃಷ್ಟಿಸುತ್ತದೆ. ಸಿಂಹ ರಾಶಿಯವರಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಮೋಸ ಮಾಡುವಂತಹ ಸಾಧ್ಯತೆಗಳಿವೆ. ನೀವು ದುಡಿದು ಕೂಡಿಟ್ಟಿರುವಂತಹ ಬ್ಲ್ಯಾಕ್ ಮನಿ ಗೌರ್ನಮೆಂಟ್ ರೈಡ್ ಮಾಡುವ ಸಾಧ್ಯತೆಗಳಿವೆ. ಈ ನ್ಯಾಯ ಮಾರ್ಗದಲ್ಲಿ ದುಡಿದ ಹಣವಾದರೆ ಭಯಪಡುವ ಅವಶ್ಯಕತೆ ಇಲ್ಲ. ರಾಹುಗ್ರಹ ಅಂದರೆ ರಾತ್ರೋರಾತ್ರಿ ಶ್ರೀಮಂತನಾಗಿ ಮಾಡುತ್ತದೆ. ರಾತ್ರೋರಾತ್ರಿ ಅವಮಾನ ಭಿಕ್ಷುಕರನ್ನಾಗಿಯೂ ಮಾಡುವಂತಹ ಮಾಯಾವಿ ಗ್ರಹವಾಗಿದೆ. ಸಪ್ತಮದ ರಾಹು ನಿಮಗೆ ಜೀವನದ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಕನ್ಫ್ಯೂಷನನ್ನು ಕೊಡುತ್ತದೆ. ಆದ್ದರಿಂದ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಅಥವಾ ಪರ್ಸನಲ್ ಲೈಫ್ ರಿಲೇಟೆಡ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ನಿಮ್ಮ ಫ್ಯಾಮಿಲಿ ಸದಸ್ಯರ ಅಥವಾ ಅನುಭವ ಇರುವವರ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ. ಇಲ್ಲದಿದ್ದರೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಕೆಮಿಕಲ್ ಬಿಸ್ನೆಸ್, ಆಲ್ಕೋಹಾಲ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಧನಲಾಭವಾಗಲಿದೆ. ವೆಸ್ಟರ್ನ್ ಕಲ್ಚರ್ ಬಟ್ಟೆಗಳ ಬಿಸ್ನೆಸ್ ಮಾಡುತ್ತಿರುವವರಿಗೆ, ಆನ್ಲೈನ್ ಬಟ್ಟೆ ವ್ಯಾಪಾರಿಗಳಿಗೆ ಹೆಚ್ಚಿನ ಆರ್ಡರ್ಗಳು ಸಿಗುತ್ತದೆ. ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ, ಟ್ರಾವೆಲಿಂಗ್, ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಡೈಲಿ ಇನ್ಕಮ್ ಚೆನ್ನಾಗಿದೆ. ಹೊಸದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪ್ರಾರಂಭಿಸಬೇಕು ಎಂದುಕೊಂಡಿರುವವರು ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳ ಸಲಹೆಯನ್ನು ಪಡೆದು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಕೇತು ಗ್ರಹ ನಿಮ್ಮ ಮೊದಲನೇ ಭಾವದಲ್ಲಿ ಗೋಚಾರ ಮಾಡುತ್ತಿದೆ. ಕೇತು ಯಾವ ರಾಶಿಯಲ್ಲಿ ಗೋಚಾರ ಮಾಡುತ್ತದೆಯೋ ಆ ಭಾವದ ಬಗ್ಗೆ ಅತೃಪ್ತ ವೈರಾಗ್ಯವನ್ನು ಕೊಡುತ್ತದೆ. ನಿಮ್ಮ ರಾಶಿಯಲ್ಲಿರುವಂತಹ ಕೇತು ಗ್ರಹ ನಿಮ್ಮಲ್ಲಿ ಇಂಟ್ಯೂಷನ್ ಪವರನ್ನು ಕೊಡುತ್ತದೆ. ನಿಮ್ಮ ಪೂರ್ವ ಜನ್ಮದ ಒಳ್ಳೆಯ ಕರ್ಮಗಳಿಗೆ ತಕ್ಕಂತೆ ಕೇತು ಗ್ರಹ ನೀವು ತಪ್ಪು ಮಾಡದಂತೆ ತಡೆಯುತ್ತದೆ. ಆದರೂ ನಿಮ್ಮಲ್ಲಿ ಕನ್ಫ್ಯೂಷನ್, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಕೊಟ್ಟೇ ಕೊಡುತ್ತದೆ. ಕೇತು ಎಂದರೆ ಆಧ್ಯಾತ್ಮ ಗ್ರಹ. ಸಿಂಹ ರಾಶಿಯವರು ರಾಹುವಿನ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿನಿತ್ಯ ಮೆಡಿಟೇಷನ್ ಮಾಡುವುದರಿಂದ ಕೇತು ಗ್ರಹ ನಿಮಗೆ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡಲು ಪ್ರಾರಂಭಿಸುತ್ತದೆ. ನಿಮ್ಮ ಜೀವನದಲ್ಲಿ ಆಗುವಂತಹ ಮೊದಲ ಬದಲಾವಣೆ ಎಂದರೆ ಯಾರೇ ನಿಮ್ಮ ಪ್ರತಿಷ್ಠೆಗೆ ಧಕ್ಕೆ ಬರುವ ಹಾಗೆ ಮಾತನಾಡಿದರೂ ನೀವು ಸೈಲೆಂಟಾಗಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿರ್ತೀರಾ. ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ. ಇಂಜಿನಿಯರ್, ಸೈಬರ್, ಹ್ಯಾಕಿಂಗ್ ಡಿಪಾರ್ಟ್ಮೆಂಟ್, ಸ್ಪಿರಿಚುಯಲ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ, ಮೆಡಿಕಲ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ, ರೇಡಿಯಾಲಜಿಸ್ಟ್ಗಳಿಗೆ ಹೆಚ್ಚಿನ ಸಕ್ಸಸ್ ಸಿಗುತ್ತದೆ. ಸಪ್ತಮ ಭಾವದ ಮೇಲೆ ಕೇತುವಿನ ದೃಷ್ಟಿ ಬೀಳುತ್ತಿರುವುದರಿಂದ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ. ನಿಮ್ಮ ಎರಡನೇ ಮಗುವಿನ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವುದರಿಂದ ಉತ್ತಮ ಟ್ರೀಟ್ಮೆಂಟ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊಡಿಸಿ. ಸಿಂಹ ರಾಶಿಯವರು ಈ 18 ತಿಂಗಳ ಒಳಗೆ ವಿದೇಶಿ ಯಾತ್ರೆಗಳನ್ನು ಮಾಡಲಿದ್ದೀರಾ. ರಾಹು ಕೇತುವಿನ ನೆಗೆಟಿವ್ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಕಪ್ಪು ಬಣ್ಣದ ಬೀದಿ ನಾಯಿಗಳಿಗೆ ಹಾಲು, ಆಹಾರವನ್ನು ಕೊಡಿ. ಪ್ರತಿನಿತ್ಯ ಕೇಸರಿ ಹಾಗೂ ಚಂದನದ ತಿಲಕವನ್ನು ಹಣೆಗೆ ಹಚ್ಚಿಕೊಳ್ಳಿ. ಪಕ್ಷಿಗಳಿಗೆ ಪ್ರತಿ ಶನಿವಾರ ಕಪ್ಪು ಉದ್ದಿನ ಕಾಳನ್ನು ಕೊಡುವುದರಿಂದ ರಾಹುವಿನ ನೆಗೆಟಿವ್ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಬಹುದು.
ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.